ಬಂಧುಗಳೇ ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ನಾನು ತಮ್ಮ ಮುಂದೆ ಒಂದು ದೊಡ್ಡ ಸುದ್ದಿ ತಂದಿದ್ದೀನಿ ನೋಡಿ. ಡೆನಿಸ್ ಡಿಡೆರೋವ್ ಹೇಳಿದ್ದು ಒಂದು ಮಾತನ್ನ ತಮ್ಮ ಮುಂದೆ ಹೇಳ್ತೀನಿ, ಕೇಳಿ ಬಂಧುಗಳೇ. ಸ್ವಲ್ಪ ಈ ವಿಡಿಯೋ ಕೇಳಿ, ಈ ವಿಡಿಯೋ ನಂತರ ಹೇಳುತ್ತೇನೆ. ಧರ್ಮದ ಹೆಸರಿನಲ್ಲಿ ಹುಚ್ಚರಾದವರು ಅತ್ಯಂತ ಅಪಾಯಕಾರಿ. ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಲು ಬಯಸುವವರು ಇಂತಹ ಹುಚ್ಚರನ್ನು ನಿರ್ದಿಷ್ಟ ಸಂದರ್ಭಗಳಲ್ಲಿ ಹೇಗೆ ಬಳಸಿಕೊಳ್ಳಬೇಕೆಂದು ಚೆನ್ನಾಗಿ ಬಲ್ಲರು. ಈ ಮಾತನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವಿಡಿಯೋಗಳಲ್ಲಿ ಬರ್ತಕ್ಕಂಥ ಈ ರೌಡಿ ಶೀಟರ್ಗಳು ಕಾಣಿಸ್ತಾ ಇದ್ದಾರಲ್ಲ, ಈ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಜನರನ್ನ, ಈ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರು, ಇವರೆಲ್ಲ ನೋಡಿ, ಇವರನ್ನ ಒಂದು ಸಲ ನೋಡಿ, ಇವರಿಗೆ ಬೋರ್ಡ್ ಇಲ್ಲ, ಕೈ ಎದೆ ಮೇಲೆ ಬೋರ್ಡ್ ಇರಬೇಕು. ಅವ್ರ ಮುಖ ನೋಡಿ ಇವ್ರು ಪೊಲೀಸರು ಅಂತ ಹೇಳ್ತಾರ, ಇವರು ಆರ್ಮಿಯವರು ಅಂತ ಹೇಳಕ್ಕಾಗುತ್ತಾ? ಇಂಥವ್ರನ್ನ ಇಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ನೋಡಿ. ಈಗ ಇಲ್ಲಿ ಕೂಗಾಡ್ತಾ ಇದ್ದಾರಲ್ಲ, ಇವರ ಮೇಲೆ, ಹೋರಾಟಗಾರರ ಮೇಲೆ, ಈ ಸಣ್ಣ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ನೋಡ್ರಿ. ಕೆಳಗಡೆ ಫೋಟೋ ನೋಡ್ರಿ, ಅಲ್ಲಿ ಹೊಡಿತಾ ಇರ್ತಕ್ಕಂಥ ದೃಶ್ಯ ನೋಡ್ರಿ, ಯಾವ ಮಟ್ಟದಲ್ಲಿ ಅಂದ್ರೆ ಮಕ್ಕಳಿಗೆ. ದಯವಿಟ್ಟು ಪ್ರಕಾಶ್ ಅಂಬೇಡ್ಕರ್ ಅವ್ರು ಮಾತಾಡ್ತಾರೆ ನೋಡ್ರಿ. ಬಂಧುಗಳೇ, ಈ ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಿಂತಿದ್ದಾನಲ್ಲ, ಇವನು ಪೊಲೀಸ್ ಅಲ್ಲ. ಇವನ್ ಯಾರಿದಾರಂತ ನೋಡಿ, ಮುಖ ಕಟ್ಕೊಂಡಿದ್ದಾನೆ, ಪೊಲೀಸರ ಮುಂದೆ ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ತಾನೆ. ಇವನೇ ಜನರನ್ನ ಮತ್ತು ಈ ಹೋರಾಟಗಾರರನ್ನ ಹಲ್ಲೆ ಮಾಡೋಕೆ ಪೊಲೀಸರನ್ನ ಮುಂದಿಟ್ಕೊಂಡು ಹೋಗ್ತಾನೆ. ಈಗ ಪಂಜಾಬಿನ ಈ ರೈತರು ಬರ್ತಾ ಇರೋದು ದೃಶ್ಯ ಇದು. ಇಂಥ ರೌಡಿಗಳನ್ನು ನೋಡಿಯೇ ಇವರು ತಮ್ಮ ಪಂಜಾಬನ್ನ ಬಿಟ್ಟುಕೊಂಡು ಬಂದಿದ್ದಾರೆ. ಈ ಹಲ್ಲೆಗೊಳಗಾದ ಹೋರಾಟಗಾರರನ್ನ ಮೆಚ್ಚಿಕೊಂಡು ಬಂದಿದ್ದಾರೆ. ಜುಲೈ 20ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಸಂಸದ ಭವನ ಪ್ರವೇಶಿಸಲು ಹೋರಾಟಕ್ಕೆ ಸಜ್ಜಾಗುತ್ತಿದ್ದಂತೆ ತಾಲೂಕು ಹಳ್ಳಿಗಳಲ್ಲಿ ಮುಂದಿನ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡಲು ಬಂದ ಈ ಕಾಕ್ರೋಚ್ ಪಾರ್ಟಿಯ ದೀಪ್ಕೆಯವರನ್ನ ಬರಮಾಡಿಕೊಂಡಿತ್ತು ಈ ದೇಶ. 3 ಬಾರಿ ನೀಟ್ ಪೇಪರ್ ಲೀಕ್ ಆಗುತ್ತಿವೆ. ಸಚಿವರು ಒಬ್ಬರೇ, ಅವನೇ ನೋಡಿ ಧರ್ಮೇಂದ್ರ ಪ್ರಧಾನ್. ಹಲವಾರು ಬಾರಿ ರೈಲ್ವೆ ಅಪಘಾತಗಳಾಗಿವೆ, ರೈಲ್ವೆ ಮಂತ್ರಿ ಜವಾಬ್ದಾರಿ ಹೊರಲೇ ಇಲ್ಲ. ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬೆತ್ತಲೆ ಮಾಡಿ ಕೊಂದು ಹಾಕುತ್ತಾರೆ. ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಇಲ್ಲ, ಹೊಣೆಯೂ ಇಲ್ಲ. ಇಡೀ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಹಿಂದೂ ಮುಸ್ಲಿಂ ಹೆಸರಲ್ಲಿ ಮುಸ್ಲಿಮರ ಹತ್ಯೆ, ಗೋಹತ್ಯೆ ಹೆಸರಲ್ಲಿ ಹತ್ಯೆ, ಯಾವುದಕ್ಕೂ ಇವರು ಹೊಣೆ ಹೊರಲೇ ಇಲ್ಲ. ಈ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಪುಲ್ವಾಮಾ ದಾಳಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಾವು, ಆರ್ಮಿ ಕಮಾಂಡೋ ಹೆಲಿಕಾಪ್ಟರ್ ದುರಂತ, ಈಗ ಮಕ್ಕಳ ನೀಟ್ ಹಗರಣ ಮುಚ್ಚಿ ಹಾಕಲು ವ್ಯವಸ್ಥಿತವಾಗಿ ಸರ್ಕಾರದ ಕೈವಾಡವೇ ಇರಲೇಬೇಕು. ತಿರುಪತಿ ವೆಂಕಟರಮಣನ್ನೇ ಬಿಡದ, ರಾಮನನ್ನೇ ಬಿಡದವರು ಇವರು ನೋಡಿ ಎಷ್ಟು ದುಃಖದಿಂದ ಅಳ್ತಾ ಇದ್ದಾರೆ. ಈ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇರಬಹುದು ಇವರಿಗೆ. ಈ ನಾಲಾಯಕ್ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ. ಜಂತರ್ ಮಂತರ್ನಲ್ಲಿ ಸುಮಾರು 25 ದಿನಗಳಿಂದ ಶಾಂತಿಯುತವಾದ ಹೋರಾಟಕ್ಕೆ ಅಡ್ಡಿಪಡಿಸಲು ಯಾವುದೋ ನಾಟಕ ಮಾಡಿದರು. ದೀಪ್ಕೆಗೆ ಕಪಾಳಕ್ಕೆ ಹೊಡೆಸಿದರು, ಕಪ್ಪು ನೀಲಿ ಬಣ್ಣ ಹಚ್ಚಿದರು, ನಂತರ ಜಾತಿ ಹುಡುಕಿದರು. ಅದಕ್ಕೆಲ್ಲ ಲೆಕ್ಕಿಸದೆ ಹೋರಾಟ ಗಟ್ಟಿಯಾಗುತ್ತಾ ನಡೆಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಅಲ್ಲ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಸೇರಿ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣ ಹೋರಾಟ ಸುಧಾರಣೆಗಾಗಿ ಒತ್ತಾಯಿಸುತ್ತಿದ್ದರೆ, ಆದರೆ ಸರ್ಕಾರ ಅವರ ಧ್ವನಿಯನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಲೇ ಬಂದಿತು. ಈ ನೀಟ್ ಹಗರಣದ ಧರ್ಮೇಂದ್ರ ಪ್ರಧಾನಗಾಗಿ ಇಂತಹ ರೌಡಿಗಳು ಯಾರ್ಯಾರಿಗೂ ಆರ್ಮಿ ಡ್ರೆಸ್ ಹಾಕೊಂಡು ತಂದು ನಿಲ್ಲಿಸ್ತಾರೆ ನೋಡ್ರಿ. ಇಲ್ಲಿ ಇಂತಹ ಹೋರಾಟಗಾರರಲ್ಲಿ ಇಲ್ಲಿ ವೇದಿಕೆಗೆ ಬಂದು ನಿಂತಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನ ಏಕೆ ಅಷ್ಟೊಂದು ಅನಿವಾರ್ಯ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತಿದೆಯೋ ಅರ್ಥವಾಗುತ್ತಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ವೈಫಲ್ಯ ಮತ್ತು ವ್ಯವಸ್ಥಿತ ಕುಸಿತಕ್ಕೆ ಅವರನ್ನಾಗಲಿ ಅಥವಾ ಬೇರೆಯವರನ್ನಾಗಲಿ ಏಕೆ ಹೊಣೆಗಾರರನ್ನಾಗಿ ಮಾಡಿಲ್ಲ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಕಸಿತ ಭಾರತ ನಿರ್ಮಾಣದ ಬಗ್ಗೆ ಮಾತನಾಡುತ್ತಾರೆ, ಆದರೆ ದೇಶದ ಯುವ ಜನರ ಧ್ವನಿಯನ್ನು ಆಲಿಸದೆ ಅವರಿಗೆ ನ್ಯಾಯ ಸಮ್ಮತ ಶಿಕ್ಷಣ ವ್ಯವಸ್ಥೆಯನ್ನು ನಿರಾಕರಿಸಿದಾಗ ಭಾರತ ಹೇಗೆ ಅಭಿವೃದ್ಧಿಯಾಗಲು ಸಾಧ್ಯ? ಜಂತರ್ ಮಂತರದ ವಿದ್ಯಾರ್ಥಿಗಳು ಹೋರಾಟ ಮಾಡುತ್ತಿರುವುದು
ಧರ್ಮೇಂದ್ರ ಪ್ರಧಾನ್ ಒಬ್ಬ ರಾಜೀನಾಮೆ ಕೊಟ್ಟರೆ ಮುಗಿದೇ ಹೋಗುತ್ತಿತ್ತು ಇಂಥ ಹೋರಾಟ. ಒಂದು ಟಿಪ್ಪರ್ನಲ್ಲಿ ಕಲ್ಲುಗಳು ತಂದು ಹಾಕಿತ್ತು. ಯಾರು ಮುರಿದು ಬಿದ್ದ ವಾಹನ ತಂದು ನಿಲ್ಲಿಸಿದ್ದು ಯಾರು? ಆಳುತ್ತಿರುವ ಸರ್ಕಾರ ಯಾವ ರೀತಿ ಧ್ವನಿಯನ್ನು ಅಡಗಿಸಲು ಯಾವ ಮಟ್ಟದಲ್ಲಿ ಈ ಬಿಜೆಪಿ ಆಳುವುದಕ್ಕಾಗಿ ಮಾಡುವ ಷಡ್ಯಂತ್ರ ಹೇಗಿದೆ ನೋಡ್ರಿ. ಕಾಕ್ರೋಚದ ಅಭಿಜಿತ್ ತಿಪ್ಕೆ ಮಾತಾಡ್ತಾರೆ ನೋಡ್ರಿ ಬಗ್ಗೆದಾಗ. ಪಾಪ ಎಷ್ಟೋ ಕಷ್ಟಪಡ್ತದೆ. ಇದು ಕೇವಲ 20 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದ ಅಷ್ಟೇ ಅಲ್ಲ, ಇದು ಮುಂದಿನ ಭವಿಷ್ಯದಲ್ಲೂ ಯಾವ ಮಕ್ಕಳಿಗೂ ಅನ್ಯಾಯವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮಹಿಳೆಯರು ಹೋರಾಟಕ್ಕೆ ಬಂದಿದ್ದಾರೆ, ಈ ವಿದ್ಯಾರ್ಥಿನಿಯರು ಹೋರಾಟಕ್ಕೆ ಬಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನೀವು ಯಾರು ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಿರೋ ನಾಚಿಗಿಲ್ದವ್ರೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ಇದೆ ಇದರಲ್ಲಿ. ಇವರು ಹೋರಾಟ ಮಾಡ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಇವರನ್ನು ಸಪೋರ್ಟ್ ಮಾಡಿ, ಇವರ ಜೊತೆ ನಿಲ್ಲಿ. ಪೊಲೀಸರು ಬಳಸ್ತಕ್ಕಂಥ ಲಾಠಿಗಳಿವು. ಆ ಲಾಠಿಗಳಿಗೂ ಮಳಿಗಳು ಹೊಡೆದಿದ್ದಾರೆ ನೋಡ್ರಿ ಇವರು. ಯಾವ ಮಟ್ಟದಲ್ಲಿ ಪೊಲೀಸರ ಬಳಿ ಎಷ್ಟು ವಿಕೃತ ಮತ್ತು ಎಂಥ ದುಷ್ಟ ಕ್ರೂರತನ ಇದೆ. ಈಗ ಅವರೇ ಹೊಡಿತಾರೆ ನೋಡ್ರಿ. ಅವನು ಯಾವನೋ ಡ್ರೆಸ್ ಹಾಕೊಂಡು ಬಂದು ಅವನು ಪೊಲೀಸ್ನೂ ಅಲ್ಲ, ಏನು ಅವ್ರ ಬಗ್ಗೆ ಸಿವಿಲ್ ಡ್ರೆಸ್ ಮೇಲೆ ಇದ್ದಾರೆ ಅಂದರೆ ಅವ್ರಿಗೆ ದಾಡಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಇವರೆಲ್ಲ ಅಮಿತ್ ಶಾನ ಬಂಟ್ರು ಅಂತ ಜನರೆಲ್ಲರೂ ಹೇಳಕತ್ತಾರೆ. ಇಂಡಿಯಾ ತುಂಬ ಮಾತಾಡುವಂತಾಗಿದೆ. ಇಂಥವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ ಇವರು ಪೊಲೀಸರು? ಮಾಡಲ್ಲ. ಯಾಕಂದರೆ ಇವರು ಪೊಲೀಸರು ಮುಂದೆಯೇ ಇವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೋರಾಟಗಾರರ ಮೇಲೆ ನೋಡ್ರಿಗ ಯಾವ ಮಟ್ಟದಲ್ಲಿ ಹೊಡಿತಾರೆ ನೋಡ್ರಿ. ಅವನಾಗ ಅಮಾಯಕ ಜನರು ಹೋರಾಟ ವಿದ್ಯಾರ್ಥಿಗಳಿಗೆ ಹೊಡಿತಕ್ಕಂಥದ್ದು ಈ ಅಮಿತ್ ಶಾ ಇಲ್ಲದೆ ಮತ್ತೆ ಯಾರು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಮಿತ್ ಶಾ ಸಪೋರ್ಟ್ ಇರಲೇಬೇಕು. ಮೊದಲು ಅಮಿತ್ ಶಾ ರಾಜೀನಾಮೆ ಕೊಡುವಂತಾಗಬೇಕು ಅಂತ ಹೋರಾಟ ಶುರುವಾಗಬೇಕು. ತಾಯಿ ಮಾತಾಡ್ತಾರೆ ನೋಡ್ರಿ. ಪಾಪ ಅವರೆಲ್ಲ ಯಾವ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಹೋರಾಟಗಾರರಿಗೆ ಊಟದ ವ್ಯವಸ್ಥೆ, ಅನ್ನ ತಿಂದಿದ್ದಾರೆ, ರೊಟ್ಟಿ ತಿಂದಿದ್ದಾರೆ ಅಂತ ಅನಿಸ್ತಾ ಇದೆ. ಅಮಿತ್ ಶಾರನ್ನ ಮೊದಲು ರಾಜೀನಾಮೆ ಕೊಡಿಸ್ಬೇಕು ಇವರೆಲ್ಲ ಕಲ್ತು. ಅಮಿತ್ ಶಾ ಇರದೇ ಇದ್ರೆ ಮಾತ್ರ ಈ ರೌಡಿಸಮ್ ನಿಲ್ಲಕ್ಕೆ ಸಾಧ್ಯ. ಹೋರಾಟಕ್ಕೆ ಲಕ್ಷ ಜನ ಬಂದಿದ್ದಾರೆ. ಇವರೆಲ್ಲ ಯಾರ ಮಕ್ಕಳಿಗಾಗಿ ಬಂದಿದ್ದಾರೆ ಗೊತ್ತಾ? ಯಾರು ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಬಂದಿರೋದವರು. ನೀವೆಲ್ಲ ಹೋರಾಟಕ್ಕೆ ಬರಬೇಕು. ಈಗ ಮಕ್ಕಳ ಮೇಲೆ ಯಾವಾಗ ಹಲ್ಲೆ ಆಗುತ್ತೋ, ಪೊಲೀಸರಿಂದ ದೌರ್ಜನ್ಯ ಆಗುತ್ತೋ, ಪಂಜಾಬ್ನಿಂದ ರೈತರು ಬಂದಿದ್ದಾರೆ ನೋಡ್ರಿ. ಇವನು ಪೊಲೀಸ್ ಡ್ರೆಸ್ ಹಾಕೋತಾರ, ಆರ್ಮಿ ಡ್ರೆಸ್ ಹಾಕೋತಾರ, ಏನೇನೋ ಹಾಕೊಂಡು ಅಮಾಯಕ ವಿದ್ಯಾರ್ಥಿಗಳ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವ್ರಿಗೆ ಇವೆಲ್ಲ ಇವರೇ ನೋಡ್ರಿ. ಇವರನ್ನ ಪೊಲೀಸ್ನವ್ರು ಯಾವತ್ತಾದರೂ ಅರೆಸ್ಟ್ ಮಾಡ್ತಾರೇನ್ರಿ ಕೇಂದ್ರ ಸರ್ಕಾರದವರು? ಅವನು ದಿಮಾಕ್ ನೋಡ್ರಿ, ಒಂದು ಹ್ಯಾಂಗ್ ನಿಂತ ನೋಡ್ರಿ. ಇವನು ದಿಮಾಕ, ಇವನು ಇದನ್ನ ನೋಡಿದ್ರೆ ನಾವೇ ಇನ್ನೇನೋ ಆಕ್ರೋಶವಾಗುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಏನಾದರೂ ಆದರೆ ಕ್ಷಮಿಸಿ ಅವರು ಬಂದಿದ್ದರು. ಇವರು ಇಂಥವ್ರನ್ನಾಗ ಆರ್ಮಿ ಡ್ರೆಸ್ ಹಾಕೊಂಡು ಹೋರಾಟಗಾರರ ಮೇಲೆ ಕಲ್ಲು ಎಸೆಯುತ್ತಾರ. ಪೊಲೀಸರ ಸ್ಟಿಕ್ ತಗೊಂಡುಗಳಿಂದ ಬಡಿ ಹೊಡಿತಾರ. ಶಾಂತಿಯುತವಾಗಿ ಮಾಡ್ತಕ್ಕಂಥ ಹೋರಾಟಕ್ಕೆ ಇವರೇ ಕೆಡಿಸಿಟ್ಟಿದ್ದು ನೋಡ್ರಿ. ನಮ್ಮ ಇವರು ಸಿನಿಮಾ ಆ್ಯಕ್ಟರ್ ನೋಡ್ರಿ, ಪ್ರಕಾಶ್ ರಾಜ್. ಈ ಹೋರಾಟಗಾರರ ಮೇಲೆ ಹಲ್ಲೆ ಆದದ್ದನ್ನು ಬಲೂ ಖುಷಿಯಾಗಿರಬೇಕಲ್ಲ ಇವ್ರು ನಮ್ಮ ಅಮಿತ್ ಶಾ ಮೋದಿ ಅವರಿಗೆ. ಇನ್ನೂ ಹೊಡೀರಿ ಅನ್ನೋ ರೀತಿಯಾಗಿ ಕೈ ತೋರಿಸ್ತಾ ಇದ್ದಾರೆ ಅವರೆಲ್ಲ. ಯಾವುದು ನೋಡ್ರಿ, ಇಲ್ಲಿ ನೋಡ್ರಿ ಹೇಗ ಮಕ್ಕಳಿಗೆ ಯಾವ ರೀತಿ ಹೊಡಿತಾರೆ. ಹೋರಾಟ ನಿಂತು ಓಡಿಸ್ಕೊಳ್ತಾ ಇದ್ದಾರೆ ಅವರು. ಹೋರಾಟಗಾರ ಯಾವುದಕ್ಕೂ ಬೆದರಿಕೆ ಇಲ್ಲ. ಆದರೆ ಅವರು ಹೊಡಿತಕ್ಕಂಥ ಲಾಠಿಗಳಿಗೆ संसद के अंदर सारे साथी सांसदों से बात करके के लिए हंगामा करने का, लड़ाई लड़ने का काम हम सब लोग करेंगे, ये यकीन दिला के जा रहा हूँ। नंबर 1, और शामिल होने के लिए जंतर मंतर आऊंगा, ये भी यकीन दिला के जाएंगे। जी सर, आपका ಇವ್ರ ಮಾತು ಕೇಳ್ರಿ ನೋಡೋಣ. ಹಿಂದಿ ಒಳಗೆ ಹೇಳ್ತಾ ಇದ್ದಾರೆ ಅವರು. ಇವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಇವರು ಆರ್ಮಿ ಡ್ರೆಸ್ ಹಾಕೊಂಡು ಬಂದು ನಿಂತ್ಕೊಂಡು ನೋಡ್ರಿ. ಇವರೆಲ್ಲ ಎಂಥ ಇದು ರೀ. BJP ಸರ್ಕಾರ ಎಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾ ಇರ್ತವೆ ನೋಡ್ರಿ. ಇದು ಮಕ್ಕಳಿಗೆ ಹೊಡೆಸೋ ಸಲುವಾಗಿ ಇವ್ರು ಯಾರ್ಯಾರ ಕೈದಾಗೂ ಲಾಠಿ ಕೊಟ್ಟಿದ್ದಾರೆ. ಈಗ ಅಭಿಜಿತ್ ದೀಪ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಮುಂದೆ. ಈಗ ಹೋರಾಟಗಾರರ ಮೇಲೆ ಯಾವ ರೀತಿಯಾಗಿ ಹಲ್ಲೆಗ ನೋಡ್ರಿ. ಅವರು ಆರ್ಮಿ ಡ್ರೆಸ್ ಹಾಕೊಂಡು ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅವರು. ಅವ್ರು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಈ ರೀತಿ ಹೊಡಿತಾ ಇದ್ದಂಥ ಈ ಆರ್ಮಿಗಳಿಗೆ, ಆರ್ಮಿ ಅಲ್ಲ ಅವರು, ನಿಜವಾಗ್ಲೂ ಆರ್ಮಿ ಅವರಲ್ಲ, ಹೋರಾಟಗಾರರು.
ಹೋರಾಟಗಾರನ ಆಕ್ರೋಶ ಬರುವಂತೆ ಮಾಡಿದ್ದೇ ಇದೇ ಆರ್ಮಿ ಡ್ರೆಸ್ ಹಾಕೊಂಡು ಬಂದಿರತಕ್ಕಂಥ ಜನ ಮತ್ತು ಸಿವಿಲ್ ಡ್ರೆಸ್ ಬಿಳಿ ಬಟ್ಟೆಗಳು ಬೇರೆ ಬೇರೆ ಬಟ್ಟೆಗಳು ಹಾಕೊಂಡು ಬಂದಿರತಕ್ಕಂಥ ಜನ. ಸೋನಮ್ ವಾಂಗ್ಚುಕ್ ಮಾತಾಡ್ತಾರೆ. ಸೋನಮ್ ವಾಂಗ್ಚುಕ್ ಅವರನ್ನು ಎಲ್ಲಿಟ್ರು ಇವರು? 20 ದಿವಸ ಹೋರಾಟ ಮಾಡಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದು ಇವತ್ತಿಗೂ ಪತ್ತೆ ಆಗ್ತಾ ಇಲ್ಲ. ಅಲ್ಲಿ ನೋಡ್ರಿ ಈಗ ಯಾವ ರೀತಿ ಎಳೆದಾಡಿ ಹೊಡಿತಾ ಇದ್ದಾರೆ ನೋಡ್ರಿ ಮಕ್ಕಳೀಗ. ಅವ್ರು ಏನ್ರಿ 17 ವರ್ಷದ ಹುಡುಗರು, 20 ವರ್ಷ ಹಬ್ಬ ಅಂದ್ರೆ 20 ವರ್ಷದ ವಿದ್ಯಾರ್ಥಿಗಳು ಆ ಮಟ್ಟಕ್ಕೆ ಹೊಡಿತಾರಂದ್ರೆ ಇವ್ರು ಮನುಷ್ಯತ್ವ ಇದೆ ಏನ್ರಿ ಇವ್ರಿಗೆ? ನೋಡ್ರಿ ಇವ್ರಿಗ ಮನುಷ್ಯತ್ವ ಇಲ್ಲ ಈ ಪೊಲೀಸರಿಗೆ. ಪೊಲೀಸರಲ್ಲ ಇವರು ಯಾರು ಇದ್ದಾರೆ ಇವರು ಈ ಅಮಿತ್ ಶಾ ಅಮಿತ್ ಶಾ ಅವ್ರನ್ನ ರಾಜೀನಾಮೆ ತಗೊಳ್ಬೇಕು ಈ ಜನ ಹೋರಾಟ ಮಾಡ್ತಕ್ಕಂಥವ್ರು. ಅಮಿತ್ ಶಾ ರಾಜೀನಾಮೆ ಕೊಟ್ರೆ ಮಾತ್ರ ಇದು ಏನಾದರೂ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಅಲ್ಲಿ ನೋಡ್ರಿ ಈಗ ಸತ್ತಿದಾರೋ ಬದುಕಿದಾರೋ ಅಲ್ಲಿ ಇರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಈಗ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಹೋರಾಟ ದೊಡ್ಡ ಪ್ರಮಾಣದಲ್ಲಿದೆ. ನಿಜವಾಗ್ಲೂ ಒಂದು ನೀಟ್ ಹಗರಣವನ್ನು ಮುಚ್ಚಾಕುವ ಸಲುವಾಗಿ ಇಷ್ಟೊಂದು ನಾಟಕ ಮಾಡಬೇಕಾಗಿತ್ತ ಇವರು? BJP ಸರ್ಕಾರ ಇಷ್ಟೊಂದು ನಾಟಕ ಮಾಡ್ಬೇಕಾಗಿತ್ತ? ಮೋದಿಯವರೇ ನಿದ್ದೆ ಮಾಡ್ತಾ ಇದ್ದೀರೇನ್ರಿ? ನಿದ್ದೆ ಮಾಡ್ತಾ ಇದ್ದೀರ? ಮಾತಾಡ್ರಿ ಇಲ್ಲಿ ಬಂದು. ಈ ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ನೋಡ್ರಿ. ನೀವೇನೇನೋ ಅನ್ಯಾಯ ಮಾಡಿದಿರಿ, ಇಲ್ಲಿವರೆಗೂ ಅನ್ಯಾಯ ಮಾಡಿದಿರಿ. ರೈತರು ವರ್ಷಾನುಗಟ್ಟಲೆ ಹೋರಾಟ ಮಾಡಿದಾಗ ಸುಮಾರು ಸಾವಿರ ಜನರಿಗೆ ಸಮೀಪದಲ್ಲಿ ಸತ್ತು ಹೋದ್ರು. ಅವ್ರ ಬಗ್ಗೆ ನೀವು ಯಾರು ಗಮನ ಹರಿಸ್ಲಿಲ್ಲ. ಈ ಪಾಪ ಟೀಚರ್ ನೋಡ್ರಿ ಯಾವ ರೀತಿ ಮಾತಾಡ್ತಾರೆ ನೋಡ್ರಿ. ನಮ್ಮ ಕನ್ನಡದಲ್ಲೇ ಮಾತಾಡ್ತಾರ ಅವ್ರು. ಒಂದು ಪದವಿ, ಒಂದು ಪೋಸ್ಟಿಗೋಸ್ಕರ ಒಂದು 10 ಮಕ್ಕಳನ್ನ ಕೊಂದು ಅವ್ರ ರಕ್ತದ ಮೇಲೆ ಸಾಮ್ರಾಜ್ಯ ಕಟ್ಟುವಷ್ಟು ಸ್ಟೇಟ್ ಅಲ್ಲಿ ಇದ್ದಾರ ನಮ್ಮ ಮಂತ್ರಿಗಳು ಅಂತ ಹೇಳಿ. ತಪ್ಪು ನಮ್ದೆ. ಆಗ್ಬಿಡು, ಇಂಜಿನಿಯರ್ ಆಗ್ಬಿಡು ಅಂತ ಇಲ್ದಿರೋ ಆಸೆಗಳನ್ನ ಹುಟ್ಟಿಸಿರ್ತೀವಿ ಮಕ್ಕಳು. प्रधानमंत्री होंगे तो अंडरवर्ल्ड का गुंडा देश का प्रधानमंत्री है, गुजरात का तड़ीपार गुंडा देश का गृह मंत्री है, तो देश का क्या होगा? ನೋಡ್ರಿ ಇವ್ರು ಆರ್ಮಿ ಡ್ರೆಸ್ ಹಾಕೊಂಡು ಬಂದು ಯಾವ ಮಟ್ಟದಲ್ಲಿ ಈಗ ಇವ್ರು ಯಾರಂತಾನೆ ಗೊತ್ತಿಲ್ಲ. ಕಾಂಗ್ರೆಸ್ದವ್ರು ಹೋರಾಟಕ್ಕೆ ನಿಂತಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಬಂದು ನಿಂತಿದ್ದಾರೆ. ಈ ವಿರೋಧ ಪಕ್ಷದವ್ರು ನೋಡ್ರಿ ಇಷ್ಟು 20 ದಿವಸಗಳ ಕಾಲ ಹೋರಾಟ ಮಾಡ್ಲಕತ್ತಾಗ ಒಬ್ರು ಬರಲಿಲ್ಲ. ಇವರು ಈಗ ಬಂದಿದ್ದಾರೆ. ಇವರು ಈಗ ಸಪೋರ್ಟ್ ಈಗಾದ್ರೂ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ಹೆಮ್ಮೆನೆ ಅನ್ಬೇಕು. ಈ ಮಗು ನೋಡ್ರಿ ಆ ತಂದೆ ಜೊತೆ ಹೋರಾಟಕ್ಕೆ ಬಂದಿದ್ದಾರೆ. ತನ್ನ ಮುಂದಿನ ಭವಿಷ್ಯಕ್ಕಾಗಿ ಬಂದಿದ್ದಾಳು. ಈಗ ಪ್ಲೀಸ್ ಸೇವ್ ಮೀ ಫ್ಯೂಚರ್ ಸಣ್ಣ ಮಕ್ಕಳು ಬಲ್ಲಿ ಆ ರೀತಿಯಾಗಿ ಬಂದಿದೆ ನೋಡ್ರಿ. ಈ ಯೂಟ್ಯೂಬರ್ ಮಗಳು ಮಾತಾಡ್ತಾರೆ ನೋಡ್ರಿ. ಅಭಿಜಿತ್ ದಿಕ್ಕೆ ಅವರನ್ನ ಜೊತೆ ಇದ್ದಾರೆ. 20 ಜನ ಮಕ್ಕಳ ಸಾವಿನ ಪರಿಣಾಮ ಇದು. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಾವಿನ ಪರಿಣಾಮ. ಪಂಜಾಬ್ದಿಂದ ರೈತರು ಬರ್ತಾ ಇದ್ದಾರೆ ನೋಡ್ರಿ. ಯಾವಾಗ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ನೋಡುತ್ತಾರೋ ಅವತ್ತೇ ಬಂದು ನಿಂತಿದ್ದಾರೆ ನೋಡ್ರಿ. ಈಗ ಹೋರಾಟಕ್ಕೆ ಅವ್ರು ಯಾವತ್ತೂ ಹೆದರಲ್ಲ. ಇನ್ನು ಮುಂದೆ BJP